ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅಂದರೆ ರೋಗ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬಾರದಂತೆ ಮುಂಚಿತವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಉತ್ತಮ. ನಮ್ಮ ಹಳ್ಳಿಗಳಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಕಾಯಿಗಳು, ಬೀಜಗಳು, ಸೊಪ್ಪುಗಳು ದೇಹದ ಆರೋಗ್ಯವನ್ನು ಕಾಪಾಡುವ ಅದ್ಭುತ ಶಕ್ತಿಯನ್ನು ಹೊಂದಿವೆ. ಹಳೆಯ ಕಾಲದಲ್ಲಿ ನಮ್ಮ ಹಿರಿಯರು ಆಸ್ಪತ್ರೆಗಳಿಗೆ ಓಡದೆ ಪ್ರಕೃತಿಯಲ್ಲಿ ಸಿಗುವಂತಹ ನೈಸರ್ಗಿಕ ಔಷಧಿಗಳನ್ನೇ ಬಳಸಿಕೊಂಡು ಆರೋಗ್ಯವಂತರಾಗಿರ್ತಾ ಇದ್ರು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸುತ್ತಮುತ್ತಲೇ ಸಿಗುವಂತಹ ಕೆಲವೊಂದು ಬೀಜಗಳಿಂದ ನಮ್ಮ ಆರೋಗ್ಯವನ್ನು ಹೇಗೆ ರಕ್ಷಿಸ್ಕೊಳ್ಬೋದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಬಾರದ ಹಾಗೆ ಹೇಗೆ ಕಾಪಾಡಿಕೊಳ್ಳೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇರೋದು ಹಳ್ಳಿಯಲ್ಲಿಯೇ ಸಿಗುವಂತಹ ಒಂದು ಅದ್ಭುತ ಔಷಧ ಬಗ್ಗೆ. ಹೌದು, ಮಧುಮೇಹ ನಿಯಂತ್ರಣಕ್ಕೆ ತುಂಬ ಉಪಯುಕ್ತವೆಂದು ಪಡುವ ನೇರಳೆ ಬೀಜದ ಪುಡಿಯ ಬಗ್ಗೆ. ಸಾಮಾನ್ಯವಾಗಿ ನಾವೆಲ್ಲರೂ ನೇರಳೆ ಹಣ್ಣನ್ನು ತಿಂದಿರ್ತೀವಿ, ಬೀಜಗಳನ್ನ ಹಾಗೆ ಎಸ್ಬಿಡ್ತೀವಿ. ಆದರೆ ಆ ಬೀಜದಲ್ಲಿ ಅಡಗಿದೆ ಹಲವಾರು ಔಷಧೀಯ ಆರೋಗ್ಯದ ಗುಣಗಳು. ಹಾಗಾದರೆ ನೇರಳೆ ಬೀಜದ ಪುಡಿಯ ಆರೋಗ್ಯದ ಲಾಭಗಳೇನು, ಇದನ್ನು ಹೇಗೆ ಸೇವಿಸಬೇಕು, ಯಾರಿಗೆ ಜಾಗ್ರತೆ ಅಗತ್ಯ, ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೇರಳೆ ಬೀಜಗಳನ್ನು ಒಣಗಿಸಿ ಚೆನ್ನಾಗಿ ಪುಡಿ ಮಾಡಿಟ್ಟರೆ ಅದೇ ನೇರಳೆ ಬೀಜದ ಪುಡಿ ಅಂತ ಆಗುತ್ತೆ. ಈ ಪುಡಿಯಲ್ಲಿ ಜಾಂಬೋಲಿನ್, ಎಲಾಜಿಕ್ ಆಮ್ಲ, ಗ್ಯಾಲಿಕ್ ಆಮ್ಲದಂತಹ ಪ್ರಬಲ ನೈಸರ್ಗಿಕ ಸಂಯುಕ್ತಗಳು ಇರ್ತವೆ. ಇವು ದೇಹದ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡ್ತವೆ. ಮಧುಮೇಹ ನಿಯಂತ್ರಣಕ್ಕೆ ಸಹಾಯ ಅಂತಲೇ ಹೇಳ್ಬೋದು. ನೇರಳೆ ಬೀಜದ ಪುಡಿಯ ಪ್ರಮುಖ ಲಾಭವೇ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವುದಾಗಿದೆ. ಇದರಲ್ಲಿನ ಜಾಂಬೋಲಿನ್ ಮತ್ತು ಜಾಂಬೋಸಿನ್ ಎಂಬ ಅಂಶಗಳು ಆಹಾರದಲ್ಲಿರುವ ಪಿಷ್ಟವನ್ನು ಗ್ಲುಕೋಸ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತೆ. ಇದರಿಂದ ಊಟದ ನಂತರ ಸಕ್ಕರೆ ಮಟ್ಟ ಏಕಾಏಕಿ ಏರಿಕೆ ಆಗೋದನ್ನು ತಡೆಯಲು ಇದು ಸಹಾಯ ಆಗುತ್ತೆ. ಹಾಗೆಯೇ ಇನ್ಸುಲಿನ್ ಸಂವೇದನಾಶೀಲತೆಯನ್ನು ಕೂಡ ಇದು ಸುಧಾರಿಸುತ್ತೆ ಅಂತ ಹೇಳಲಾಗುತ್ತೆ. ಮಧುಮೇಹ ಅಷ್ಟೇ ಅಲ್ಲದೆ ದೇಹಕ್ಕೆ ಆ್ಯಂಟಿ ಆಕ್ಸಿಡೆಂಟ್ ಶಕ್ತಿ. ನೇರಳೆ ಬೀಜದಲ್ಲಿರುವ ಫ್ಲೆವನಾಯ್ಡ್ ಮತ್ತು ಫಿನಾಲಿಕ್ ಸಂಯುಕ್ತಗಳು ದೇಹದಲ್ಲಿರುವಂತಹ ಹಾನಿಕಾರಕ ಫ್ರೀಯಾಡಿಕಲ್ನ ಕಡಿಮೆ ಮಾಡಲು ಸಹಾಯ ಮಾಡ್ತವೆ. ಅದರ ಪರಿಣಾಮವಾಗಿ ದೇಹದಲ್ಲಿ ಉರಿಯೂತ ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಕೂಡ ಇದರಿಂದ ಹೆಚ್ಚಳ ಆಗುತ್ತೆ. ಇಷ್ಟೆಲ್ಲ ಲಾಭಗಳಿದೆ. ಅದ್ರ ಜೊತೆಗೆ ಜೀರ್ಣಕ್ರಿಯೆಗೆ ತುಂಬ ಸಹಾಯಕ. ನೇರಳೆ ಬೀಜದ ಪುಡಿಗೆ ನೈಸರ್ಗಿಕ ಸಂಕೋಚಕ ಗುಣಗಳಿರ್ತವೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡ್ತವೆ. ಅಜೀರ್ಣ, ಹೊಟ್ಟೆಯ ತೊಂದರೆ, ಸಾಂದರ್ಭಿಕವಾದಂಥ ಅತಿಸಾರ ಇತ್ಯಾದಿ ಸಮಸ್ಯೆಗಳನ್ನ ಕಡಿಮೆ ಮಾಡಲು ಇವು ಸಹಾಯಕ ಅಂತಲೇ ನಾವು ಹೇಳ್ಬೋದು. ಅದರ ಜೊತೆಗೆ ಹೃದಯ ಮತ್ತು ಯಕೃತ್ತಿನ ಆರೋಗ್ಯವನ್ನು ಕೂಡ ಇವು ಕಾಪಾಡ್ತವೆ. ಈ ಪುಡಿಯಲ್ಲಿರುವಂಥ ಎಲಾಜಿಕ್ ಆಮ್ಲ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡ್ತವೆ. ಇದರಿಂದ ಹೃದಯದ ಆರೋಗ್ಯ ಉತ್ತಮವಾಗಿರುತ್ತೆ. ಇದರ ಆ್ಯಂಟಿ ಆಕ್ಸಿಡೆಂಟ್ ಅಂತಹ ಗುಣಗಳು ಯಕೃತ್ತಿನ ಆರೋಗ್ಯಕ್ಕೆ ತುಂಬ ಸಹಾಯಕಾರಿಯಾಗಿರ್ತವೆ. ಹಾಗಾದರೆ ಇವುಗಳನ್ನ ನಾವು ಹೇಗೆ ಸೇವಿಸಬೇಕು ಅಂತಂದರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ ಅರ್ಧದಿಂದ 1 ಸ್ಪೂನ್ ನೇರಳೆ ಬೀಜದ ಪುಡಿಯನ್ನು ಸೇರಿಸಿ ಕುಡಿಬೋದು. ಅಥವಾ ತಿಂಡಿಯ ನಂತರ ಕೂಡ ಇವುಗಳನ್ನ ಸೇವಿಸ್ಬೋದು. ಊಟಕ್ಕೂ 30 ನಿಮಿಷ ಮೊದಲು ಸೇವಿಸಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಸಹಾಯವಾಗುತ್ತೆ. ಆದರೆ ಒಂದು ಪ್ರಮುಖ ವಿಧಾನವನ್ನು ನಾವು ನೋಡಿಕೊಳ್ಳೇಬೇಕು. ನಾವೇನಾದರೂ ಈಗಾಗಲೇ ಮಧುಮೇಹ ಔಷಧಿಯನ್ನು ಅಥವಾ ಇನ್ಸುಲಿನ್ ತೆಗೆದುಕೊಳ್ತಾ ಇದ್ದರೆ ಈ ಪುಡಿಯನ್ನು ಸೇವಿಸುವ ಮೊದಲು ಡಾಕ್ಟರ್ನ ಸಲಹೆಯನ್ನು ಪಡೆಯೋದು ಉತ್ತಮ. ಹಾಗಾದರೆ ಈ ಬೀಜದ ಪುಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಈ ನೇರಳೆ ಹಣ್ಣುಗಳು, ಈಗ ನಮ್ಮ ಹಳ್ಳಿಯವರೇ ಆಗಿದ್ದರೆ ಸುತ್ತಮುತ್ತ ಈ ಸೀಸನ್ನಲ್ಲಂತೂ ನೇರಳೆ ಹಣ್ಣು ಸಿಗುತ್ತೆ. ಆ ನೇರಳೆ ಹಣ್ಣುಗಳನ್ನು ಒಂದನ್ನು ಕೂಡ ಎಸೆದೇನೆ ನೀಟಾಗಿ ಅವುಗಳನ್ನ ಕಿತ್ಕೊಂಡು ಬಂದು ನೀಟಾಗಿ ತೊಳ್ಕೊಳ್ಬೇಕಾಗತ್ತೆ. ನಾನು ಹಳೆ ವಿಡಿಯೋದಲ್ಲಿ ನೋಡಿದ್ದೀನಿ, ಈ ನೇರಳೆ ಹಣ್ಣುಗಳನ್ನ ಏನು ಜಾಮ್ಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಆ ಬೀಜಗಳನ್ನು ಎಸೆದೇನೆ ಬಿಸಿಲಲ್ಲಿ 5-6 ದಿನಗಳು ಒಣಸಿತ್ತು. ಅಷ್ಟಾದರೂ ಸಾಲೋದಿಲ್ಲ. ನಾವು ಚೆನ್ನಾಗಿ ಬೇಕು ಅಂತಂದರೆ ಇವುಗಳನ್ನ 10 ದಿನಗಳ ಕಾಲ ಒಣಸ್ಕೊಳ್ಬೇಕಾಗತ್ತೆ. ನಾನು ಇದೇ ರೀತಿ ನೇರಳೆ ಹಣ್ಣುಗಳ ಬೀಜಗಳನ್ನ ನೀಟಾಗಿ ತೊಳೆದಾಗಿದ್ದನ್ನು ಈ ಜಾಮ್ಗೋಸ್ಕರ ಈ ಪಲ್ಪನ್ನು ತೊಗೊಳ್ತೀನಿ. ಈ ಪಲ್ಪನ್ನು ತೊಗೊಂಡಾದ್ಮೇಲೆ ಬೀಜಗಳು ಉಳಿತವೆ, ಅದನ್ನು ಕೈನ ಸಹಾಯದಿಂದನೇ ತೊಗೊಳ್ಬೇಕಾಗತ್ತೆ. ಅವುಗಳನ್ನೆಲ್ಲ ತೆಗೆದು ಈ ಮೇಲ್ಗಡೆ ಇರುವಂಥ ಪಲ್ಪನ್ನು ಜಾಮ್ಗಳಿಗೆ ಜೆಲ್ಲಿಗಳಾಗಿ ಬಳಸ್ಕೊಳ್ಬೋದು. ಈ ಬೀಜಗಳನ್ನ ನೀಟಾಗಿ ನಾವು ಬಿಸಿಲಲ್ಲಿ 10ರಿಂದ 15 ದಿನಗಳ ಕಾಲ ಒಣಗಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಗರಿಯಾಗಿ ಒಣಗಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಒಣಗಿಸ್ಕೊಂಡ ನಂತರ ಇವುಗಳನ್ನ ಸ್ವಲ್ಪ ರೋಸ್ಟ್ ಮಾಡಿದರೆ ಸಾಕು. ಇಲ್ಲಾಂದರೆ ಬಿಸಿಲಲ್ಲಿ ನೀಟಾಗಿ ಒಣಕೊಂಡ್ರೆ ರೋಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ರೋಸ್ಟ್ ಆಗಿರುವಂತಹ ಬೀಜಗಳನ್ನು ಈ ರೀತಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸಿಯಲ್ಲೇ ನಾವು ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಬೋದು. ನಾನು ಮಿಲ್ಲಿಗೆ ಹೋಗಿ ಇವುಗಳನ್ನ ಪುಡಿ ಮಾಡ್ಕೊಂಡು ಬಂದಿದ್ದೆ.
ಈ ರೀತಿ ಪುಡಿಗಳನ್ನು ನಾವು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡು ವರ್ಷವಿಡೀ ನಾವು ಇನ್ನು ನೆಕ್ಸ್ಟ್ ಸೀಸನ್ವರೆಗೂ ಇವುಗಳನ್ನ ಉಪಯೋಗಿಸ್ಕೊಳ್ಬೋದು. ಹೇಗೆ ಇದನ್ನು ಸೇವಿಸಬೇಕು ಅಂದರೆ, ಈ ರೀತಿ ಉಗುರು ಬೆಚ್ಚಗಿನ ನೀರನ್ನು ನಾನು ತೊಗೊಂಡಿದ್ದೀನಿ. ಈ ಉಗುರು ಬೆಚ್ಚ ಅಥವಾ ಬಿಸಿ ನೀರು ತೊಗೊಂಡು ತೊಂದರೆ ಇಲ್ಲ. ಆ ಬಿಸಿ ನೀರಿಗೆ ಈ 1 ಚಮಚ ಈ ಪುಡಿಯನ್ನು ಈಗ ಹಾಕ್ಕೊಳ್ಳೋಣ ನೋಡಿ. ಈ ರೀತಿ ನಾವು ಡೈಲಿ ತೊಗೊಳ್ತಾ ಇದ್ದರೆ ಏನೂ ಕೂಡ ತೊಂದರೆ ಆಗೋದಿಲ್ಲ. ಆರೋಗ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನು ಡೈಲಿ ಕೂಡ ಯೂಸ್ ಮಾಡ್ತಾನೆ ಇರ್ತೀವಿ. ಈ ರೀತಿ ಪುಡಿಗಳನ್ನ ಮಾಡಿ 1 ವರ್ಷದವರೆಗೂ ಇಟ್ಕೊಂಡಿರ್ತೀವಿ. ನಮ್ಮ ಮನೇಲಿ ಎಲ್ಲರೂ ಕೂಡ ನಾವು ಎಲ್ಲರೂ ಇದನ್ನು ಸೇವಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಅಜೀರ್ಣ ಸಮಸ್ಯೆ ಇದ್ದರೆ ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಅಂತ ಹೇಳ್ಬೋದು. ಅಂದರೆ ರೋಗ ಬಂದ ನಂತರ ಇವುಗಳನ್ನ ಮಾಡೋಕ್ಕಿಂತ ರೋಗ ಬಾರದಂತೆ ನೋಡಿಕೊಂಡ್ರೇ ಅತ್ಯುತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅಂದರೆ ಈಗೇನಾದರೂ ಮಧುಮೇಹ ಆಲ್ರೆಡಿ ಇದ್ದು ಇನ್ಸುಲಿನ್ ತೆಗೆದುಕೊಳ್ತಾ ಇದ್ದರೆ ಈ ಪುಡಿಯನ್ನು ಸೇವಿಸುವ ಮೊದಲು ವೈದ್ಯರ ಸಲಹೆಯನ್ನು ಪಡಿಲೇಬೇಕು. ಬಟ್ ನಮಗೆ ಯಾವುದು ಮಧುಮೇಹ ಇಲ್ಲ ಅಂತಂದರೆ ನಾವು ಈ ಮಲೆನಾಡಿನವರಂತೂ 3 ಹೊತ್ತು ಕೂಡ ರೈಸ್ ಐಟಮನ್ನು ತಿನ್ನೋದ್ರಿಂದ ಮಧುಮೇಹ ನಮಗೆ ಫ್ಯೂಚರಲ್ಲಿ ಬರ್ಬೋದು. ಬಟ್ ಅದರ ಪ್ರಮಾಣವನ್ನು ಕಡಿಮೆ ಮಾಡೋಕ್ಕೆ ನಮಗೆ ಫ್ರೀಯಾಗಿ ಸಿಗುವಂತಹ ಇಂತಹ ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ನಾವೇ ಆರೋಗ್ಯವಾಗಿ ಇಟ್ಕೊಳ್ಬೋದು. ಮತ್ತು ಯಾಕೆ ಇನ್ಸುಲಿನ್ ತೊಗೊಳ್ಳೋರು ಇದನ್ನು ಯೂಸ್ ಮಾಡಬಾರ್ದು, ಡಾಕ್ಟ್ರನ್ನ ಕೇಳಬೇಕು ಅಂದರೆ, ಇದು ರಕ್ತದಲ್ಲಿರುವಂಥ ಸಕ್ಕರೆ ಮಟ್ಟವನ್ನು ಹೆಚ್ಚು ಕಡಿಮೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ಅಷ್ಟೇ. ನೋಡಿದ್ರಲ್ಲ, ಸಾಧಾರಣವಾಗಿ ಕಾಣುವಂತಹ ಈ ನೇರಳೆ ಬೀಜದಲ್ಲಿ ಎಷ್ಟೊಂದು ಆರೋಗ್ಯಕರ ಗುಣಗಳಿವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಈ ಮಾಹಿತಿಯನ್ನು ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಕೂಡ ಹಂಚಿಕೊಳ್ಳಿ. ಮತ್ತೆ ಇನ್ನೊಂದು ಉಪಯುಕ್ತ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.